ಕಾಮಾಕ್ಷಿ ಒಂದು ಅಗಲು ಅನ್ನವನ್ನು ಪೋಲು ಮಾಡುವವಳಲ್ಲ. ಬಹುಶಃ ಅವಳು ಬಾಳಿದ ಬದುಕು ಅವಳಿಗೆ ಅನ್ನದ ಬೆಲೆಯನ್ನು ಅದ್ಭುತವಾಗಿ ತಿಳಿಸಿಕೊಟ್ಟಿದೆ. ನಾಮಕರಣದ ರುಚಿ ರುಚಿ ಅಡಿಗೆ ಪದಾರ್ಥಗಳು, ಹೊಟ್ಟೆ ತುಂಬ ಊಟ ಕಾಣದ ಬಡ ಮಕ್ಕಳ ಉದಾರ ಪ್ರವೇಶಿಸಲು ಬಕೆಟ್ಗಳಲ್ಲಿ ಸರಬರಾಜಾಗಿದ್ದು ಕಾಮಾಕ್ಷಿಗೆ ಸಾರ್ಥಕವೆನಿಸಿತು. ಮಧ್ಯಾಹ್ನ ಹರಸಿ ಉಂಡು ಹೋದ ಅತಿಥಿ ಅಭಾಗ್ಯಗತರ ಬರುವು ಇರುವು ಕೊಟ್ಟು ತೃಪ್ತಿಗಿಂತ ಈ ಕೆಲಸ ಅವಳ ಪಾಲಿಗೆ ಮಹದಾನಂದ ನೀಡಿತು. ಆ ಕ್ಷಣ ಅವಳ ಕಣ್ಗಳು ತುಂಬಿ ಬಂದವು. ತಾನು ದೊನ್ನೆಗಳಲ್ಲಿ ಅನ್ನದ ಪ್ರಸಾದವನ್ನು ದೇವಸ್ಥಾನದಿಂದ ತಂದು ತನ್ನ ಹಸಿದ ಮಕ್ಕಳಿಗೆ ಉಣ್ಣಿಸಿದ ಅವೆಷ್ಟೋ ಸಂದರ್ಭಗಳು ಅವಳ ಮಡಿಲು ಬಂದವು. ಒಂದೊಂದು ತುತ್ತು ಬೆವರ ಹನಿಯ ದುಡಿಮೆಯ ಅನ್ನ ಸಹ ಸ್ವತಃ ಉಣ್ಣುವಾಗಲೂ ಅವಳ ಕೈ ಅಭ್ಯಾಸ ಬಲದಿಂದ ಕಣ್ಣಿನ ಬಳಿ ಕೊಂಡು ಹೋಗಿ ಒತ್ತಿಕೊಂಡು ನಂತರವೇ ಬಾಯಿಗೆ ತಲುಪಿಸುವುದು. ಮಕ್ಕಳಿಗೂ ಅದನ್ನೇ ಕಲಿಸಿದಳು. ತಟ್ಟೆಯಲ್ಲಿ ಊಟ ಕಂಡಾಗ ದೇವರಿಗೆ ಧನ್ಯವಾದ ಹೇಳಿ ಅವನು ಕರುಣಿಸಿದ ಪ್ರಸಾದವೆಂದು ಭಾವಿಸಿ ಅಷ್ಟೇ ಭಕ್ತಿಯಿಂದ ಸೇವಿಸಬೇಕು. ಇದು ಅವಳು ತನ್ನ ಮಕ್ಕಳಲ್ಲಿ ತುಂಬಿದ ಶಿಸ್ತು. ಆ ಮಕ್ಕಳು ಅಂತಹವೇ. ಇಂದಿನ ಸಿರಿ ಸಂಪತ್ತಲ್ಲಿ ಓಲಾಡುವ ಜಯಮಾನದಲ್ಲಿದ್ದರೂ ಹಾಗೆಯೇ. ಅಪರ್ಣ ಅಮ್ಮನ ಆಹಾರ ವಿತರಣೆ ನೋಡಿ ಮೆಚ್ಚುಗೆಯ ಮಾತನಾಡಿದಳು. ಕಾಮಾಕ್ಷಿಗೂ ಹಿತದ ಅನುಭವವಾಯಿತು. ರಾತ್ರಿಯ ಊಟಕ್ಕೆ ಗಿರೀಶ್ ಪುನಃ ಬಂದ. ಮಗುವನ್ನು ಮುದ್ದಾಡುತ್ತಾ ಕುಳಿತವನು ಹೊತ್ತಿನ ಪರಿವೇ ಇರದಂತೆ ಸಮಯ ಕಳೆದ. ಹೊರಡಿಯಪ್ಪ, ನಿಮ್ಮಮ್ಮ ಕಾಯ್ತಾ ಇರ್ತಾರೆ. ಬೆಳಗ್ಗೆ ಬೇರೆ ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕು. ಅಪರ್ಣ ಎಚ್ಚರಿಸಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಮನೆ ಕಡೆ ಹೊರಟ. ಆನಂದ ತಡವಾಗಿ ಮನೆಗೆ ಬಂದ. ಕಾಮಾಕ್ಷಿಯು ಆಂಟಿಯ ಯೋಗಕ್ಷೇಮ ನೋಡಿ ಮನೆಯ ಬಾಗಿಲು ಭದ್ರಪಡಿಸಿ ಆನಂದ ಅಪರ್ಣಾಳಿಗೂ ಊಟವಿಟ್ಟು ತಾನು ಉಂಡಿ ಮಲಗಿದಳು. ನೆಮ್ಮದಿಯ ನಿದ್ದೆ ಅವಳಿಗಾಗಿ ಕಾದಿತ್ತು. ರಘು ಕಾಲವಾದ ನಂತರ ಏನೆಲ್ಲ ಮಾಡಿದರೂ ಆಗೇ ಇಲ್ಲ. ಕಾಮಾಕ್ಷಿಯ ಕಣ್ಣಿಗೆ ನಿದ್ದೆ ಹತ್ತುತ್ತಿರಲಿಲ್ಲ. ಅಕಸ್ಮಾತ್ ಜೊಂಪು ಹತ್ತಿದರೆ ಯಾವುದೋ ಶಬ್ದಕ್ಕೋ ಮಕ್ಕಳು ಕರೆದಂತಾಗಿಯೋ ದಡಕ್ಕನೆ ಎದ್ದು ಬಿಡುವುದೇ ಅವಳ ಕ್ರಮ. ನಿದ್ದೆಯಲ್ಲಿ ಅವಳದು ಸದಾ ಎಚ್ಚರದ ಸ್ಥಿತಿಯೇ. ತನ್ನ ಮನೆ ಕೆಲಸ, ಜೀವನೋಪಾಯಕ್ಕಾಗಿ ಅಡುಗೆ ಕೆಲಸ ಮಾಡಿ ಬಂದರೆ ಅವಳಿಗೆ ದೈಹಿಕವಾಗಿ ದಣಿವು. ಕಣ್ರೆಪ್ಪೆ ಮುಚ್ಚದ ಕಾರಣ ಆಯಾಸವೂ ಸೇರಿ ಕಾಯ ಇನ್ನೂ ಬಳಲುವುದು. ತಲೆಯ ತುಂಬ 100 ಚಿಂತೆಗಳ ಸುಳಿ. ಕಣ್ಣೆದುರು ಬಾಳಿಗೆ ಅರ್ಥ ತಂದು 2 ಕುಡಿಗಳ ಹೊಟ್ಟೆ, ಬಟ್ಟೆ, ವಿದ್ಯೆ, ಅಭ್ಯಾಸ, ಹೀಗೆ ಏನೋ ಎಂಬ ಪ್ರಶ್ನೆ. ಕಾಮಾಕ್ಷಿಯ ಬಸವಳಿದ ಮೈಯಿ ಮನಕ್ಕೆ ನಿದ್ದೆ ಹತ್ತಿರವೂ ಸುಳಿಯದು. ಶ್ರಮದ ಪರಿಣಾಮದಿಂದ ಒಮ್ಮೊಮ್ಮೆ ನಿದ್ರೆಯ ಮಂಪರು ಕಾಡಿದರೂ ಎಚ್ಚರವಾದಾಗ ಅಯ್ಯೋ, ಇಷ್ಟು ಹೊತ್ತು ಮಲಗಿಬಿಟ್ಟೆನಲ್ಲ ಎಂಬ ಅಪರಾಧಿ ಭಾವವು ತುಂಬಿಕೊಳ್ಳುವುದು. ಕೂಡಲೇ ಮಕ್ಕಳಿಗಾಗಿ ಹರಸುವುದು ಆ ಜೀವ. ಹೀಗೆ ಎಷ್ಟೋ ದಿನ, ರಾತ್ರಿ, ವಾರ, ತಿಂಗಳು, ವರ್ಷ ಕಾಮಾಕ್ಷಿ ತಹತಹಪಟ್ಟಿಲ್ಲ. ಅವಳ ಕಣ್ಣಿನ ಅಡಿಯಲ್ಲಿ ಕಪ್ಪು ಗೆರೆಗಳು ಕಾಣಿಸಿಕೊಂಡವು. ಗಂಡ ಬದುಕಿದ್ದ ಕಾಲ. ಅವನು ಸರ್ಕಾರಿ ಹುದ್ದೆಯಲ್ಲಿ ಲೆಕ್ಕ ಬರೆಯುವ ಕೆಲಸದಲ್ಲಿದ್ದವನು. ಮಾಡದ ತಪ್ಪಿಗೆ ಸಿಕ್ಕಿಹಾಕಿಕೊಂಡು ಕರ್ತವ್ಯದಿಂದ ಅಮಾನತ್ಗೆ ಒಳಗಾದವ. ಖಾಸಗಿ ಕಂಪನಿಯಲ್ಲಿ ಲೆಕ್ಕ ಬರೆಯುವ ಕೆಲಸಕ್ಕೆ ಸೇರಿಕೊಂಡಿದ್ದ. ಕೋರ್ಟ್ನಲ್ಲಿ ಆಧಾರ ತನಿಖೆ ಪ್ರಕರಣ ನಡೆಯುತ್ತಿತ್ತು. ಕಚೇರಿಯಿಂದ ಅರ್ಧ ಸಂಬಳ ಕೈ ಸೇರುತ್ತಿದ್ದು 2 ಪುಟ್ಟ ಜೀವಗಳ ಅಪೇಕ್ಷೆ ಪೂರೈಸಬೇಕಿತ್ತು. ರಘುವಿಗೂ ಮಕ್ಕಳು ಎಂದರೆ ಪಂಚಪ್ರಾಣಕ್ಕಿಂತಲೂ ಹೆಚ್ಚೆ. 2 ಕಡೆ ದುಡಿಮೆಯಿಂದ ಬರುವ ಹಣದಲ್ಲಿ ಕಾಮಾಕ್ಷಿ ವಿವೇಕವಾಗಿ ಸಂಸಾರ ತೂಗಿಸುವಳು. ಹೀಗಿರುವಾಗ ರಘು ಒಂದು ಕ್ಷಮಾಪಣೆ ಪತ್ರ ಬರೆದುಕೊಟ್ರೆ ಹೇಗಾದರೂ ಕೆಲಸಕ್ಕೆ ವಾಪಸ್ ತೆಗೆದುಕೊಳ್ಳುವುದಾಗಿ ಕಚೇರಿಯಿಂದ ಅವನ ಹಿತೈಷಿಗಳು ಮೂಲಕ ಸಂದೇಶ ಬಂತು. ಅವನದು ಒಂದೇ ವಾದ, ನಾನೇನು ಕಳ್ಳತನ, ಮೋಸ ಮಾಡಿಲ್ಲ. ನನ್ನ ಮನಸ್ಸಾಕ್ಷಿ ವಿರುದ್ಧ ನಾನೇನು ಬರೆಯಲಾರೆ. ಯಾವಾಗಲೂ ಜೊತೆಯಲ್ಲಿರುವ ಅದು
ನನ್ನನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ. ಸ್ನೇಹಿತರು ಬುದ್ಧಿ ಮಾತು ಹೇಳಿದರೂ ರಘು, ಈ ವಿಷಯ ನಿನ್ನೊಬ್ಬನೇ ನಿರ್ಣಯಿಸೋ ಹಕ್ಕು ನಿನಗಿಲ್ಲ. ಇನ್ನು 3 ಜೀವ ನಿನ್ನನ್ನು ನಂಬಿವೆ. ಹಠ ಬಿಡು, ನಮ್ಮ ಬದುಕು ನಮಗೆ ಮುಖ್ಯ. ಕಾಮಾಕ್ಷಿಯು ಹೇಳಿ ನುಡಿದಳು. ಯಾರೋ ತಪ್ಪಿಗೋ ನೀವು ಇಷ್ಟು ದೊಡ್ಡ ದಂಡ ತರಬೇಕಾ? ಮನೆದೇವರ ಮುಂದೆ ಸುಖ ದುಃಖ ಒಪ್ಪಿಸಿ ಆ ಪತ್ರ ಬರೆದು ಕೊಡಿ. ನಿಮಗೂ ನಿರಾಳ ಆಗುತ್ತೆ, ಕೆಲಸವೂ ಉಳಿಯುತ್ತೆ. ಕೆಟ್ಟ ಹಣೆಬರಹ ಕಾದಿದ್ದ ರಘುವಿಗೆ ಬದುಕುವ ದಾರಿಯ ಈ ಯಾವ ಮಾತು ರುಚಿಸಲಿಲ್ಲ. ಕಚೇರಿಯಲ್ಲಿ ವಿಚಾರಣೆ ಮಾಡಿದ ಶಾಸ್ತ್ರ ಮಾಡಿ ರಘುವನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಕಾಮಾಕ್ಷಿಗೂ ಜೀವವೇ ಬಾಯಿಗೆ ಬಂದ ಅಂತಹ ದಾರುಣ ಸ್ಥಿತಿ. ಪಾಪ, ಅವಳದೇನು ತಪ್ಪು? ಅವಳೇನು ಮಾಡಬೇಕು? ಕಚೇರಿಯಿಂದ ಬರುತ್ತಿದ್ದ ಅರ್ಧ ಸಂಬಳವೂ ನಿಂತು ಹೋಗಿ ರಘು ರಾತ್ರಿ ಹಗಲು ದುಡಿಯಲಾರಂಭಿಸಿದ. ಅವನು ಬೆಳಗ್ಗೆ ತಿಂಡಿ ತಿಂದು ಊಟದ ಬುತ್ತಿ ತೆಗೆದುಕೊಂಡು ಮನೆ ಬಿಟ್ಟರೆ ಮತ್ತೆ ಗೂಡು ಸೇರುತ್ತಿದ್ದುದು ರಾತ್ರಿಯೇ. ಅಪ್ಪನಿಗಾಗಿ ಕಾದು ಕುಣಿದು ಅಳುವ ಮಕ್ಕಳು ಕ್ರಮೇಣ ಅದಕ್ಕೆ ಹೊಗ್ಗಿ ಹೋದರು. ಆದರೂ ಸಿಗುವ ಒಂದು ಭಾನುವಾರದ ರಜೆಯನ್ನು ರಘು ಕುಟುಂಬಕ್ಕೆ ಮೀಸಲಾಗಿಡುವನು. ಮಕ್ಕಳ ಮೇಲೆ ಪ್ರೀತಿಯ ಮಳೆ ಸುರಿಸುತ್ತಾ ಕಾಮಾಕ್ಷಿ ಎಣ್ಣೆ ಒತ್ತಿ ನೀರು ಹಾಕುವ ಸುಖ, ರುಚಿ ರುಚಿಯಾದ ಉಪಚಾರ ಅನುಭವಿಸುತ್ತಾ ಅವರೆಲ್ಲರಿಗೂ ಆ ದಿನ ಮಕ್ಕಳು ಸೇವಿಸುವ ಐಸ್ ಕ್ರೀಮ್ನಂತೆ ಕರಗಿಯೇ ಹೋಗುವುದು. ಮಕ್ಕಳಿಗೂ ಭಾನುವಾರವೆಂದರೆ ಹರುಷದ ಶಿಖರ. ಕಾಮಾಕ್ಷಿಯ ಎಲ್ಲ ಅಂತಕ ಚಡಪಡಿಕೆ ಆ ಒಂದು ದಿನ ಮರೆಯಾಗಿ ತೃಪ್ತಿ ನೆಲೆಸುವುದು. ಕಾಲ ಎಲ್ಲಿ ಸಾಕ್ಷಿಯಾಗಿ ಮೂಕವಾಗಿ ನಿಲ್ಲಬಾರ್ದೆ ಎಂದು ಅವಳಿಗೆ ತೋರುವುದು. ನೀರು ಹರಿದಂತೆ, ಗಾಳಿ ಚಲಿಸಿದಂತೆ, ಸೂರ್ಯನ ಹಿಂದೆ ಭೂಮಿ ಸುತ್ತಿದಂತೆ ಸದ್ದಿಲ್ಲದೆ ಸರಿಯುವುದೇ ಕಾಲದ ಮಹಿಮೆ. ಪ್ರಕೃತಿಯ ಜೀವ ನಿಯಮಗಳಲ್ಲಿ ಪ್ರಮುಖ ಸ್ಥಾನ ಕಾಲನಿಗೆ. ಕಾಲ ಎಂದರೆ ರುದ್ರ, ಕಾಲ ಎಂದರೆ ಯಮುನನು ಹೌದು. ಗಂಡನ ಬದಲಾದ ಪರಿಸ್ಥಿತಿಗೆ ಕಾಮಾಕ್ಷಿ ಅನುಕಂಪ ತೋರಿದಳೆ ಹೊರತು ಮೊದಲೇ ಗಲಿಬಿಲಿಗೊಂಡು ದುಡಿಯುವ ಅವನ ಮನಸ್ಥಿತಿಗೆ ನೋವು ಕೊಡಲಿಲ್ಲ. ಬದಲಾಗಿ ತಾನು ಸದಾ ಒಳಗೊಳಗೆ ಕಂಪಿಸುವಳು. ಆಗ ಪ್ರಯೋಜನಕ್ಕೆ ಬಂದಿದ್ದು ಅವಳ ಕರದಲ್ಲಿ ಅರಳುವ ಇತರರ ಮನತಣಿಸುವ ಅಡುಗೆ ಕಲೆ. ಎಲ್ಲ ರೀತಿಯ ಅಡುಗೆಗೆ ಪುಡಿಗಳನ್ನು ಮಾಡುವುದರಲ್ಲಿ ಅವಳು ನಿಪುಣೆ. ಮಗು ಅಪರ್ಣಾಳಿಗೆ ಆಗ ಇನ್ನೂ 2 ವರ್ಷ. ಮುದ್ದು ಮುದ್ದಾಗಿದ್ದ ಅಪರ್ಣ ಜೊಲ್ಲು ಸುರಿಸುತ್ತಾ ಬಾಲಭಾಷೆಯಲ್ಲಿ ಅಮ್ಮನಿಗೇನೋ ಹೇಳಲು ಯತ್ನಿಸುವಳು. ಅದನ್ನೆಲ್ಲ ಅನುಭವಿಸುವಷ್ಟು ಬಿಡುವು ಕಾಮಾಕ್ಷಿಗೆ. 1-2 ಬೊಂಬೆ, 1 ಬಾಟಲ್ ಕಾದ ಹಾರಿಸಿದ ನೀರು, ಡಬ್ಬಿಯಲ್ಲಿ 4 ಬಿಸ್ಕೆಟ್, ಪುಟ್ಟ ಏಲಕ್ಕಿ ಬಾಳೆಹಣ್ಣು ಬುಟ್ಟಿಯಲ್ಲಿ ತುಂಬಿಸಿ ಕೈವರಿಸುವ ಚೌಕವನ್ನಿಟ್ಟು ನೆರೆಮನೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಬರುವಳು. ಅದು ಅವರಿಗೆ ಅನುಕೂಲಕರವಾದ ಸನ್ನಿವೇಶದಲ್ಲಿ ಮಾತ್ರ. ಬಂದವಳೆ ದೊಡ್ಡ ಬಾಂಡಲಿಯಲ್ಲಿ ನಾನಾ ವಿಧದ ಪುಡಿಗಳನ್ನು, ಮಸಾಲೆ ಪದಾರ್ಥ ಹುರಿದು ತುಸು ಕಾಲ ಬಿಸಿಲಿಗಿಟ್ಟು ಕ್ರಮವಾಗಿ ಪುಡಿಗಳ ಮಿಶ್ರಣ ತಯಾರಿಸುವಳು. ಅವನ್ನೆಲ್ಲ ತೂಕ ಮಾಡಿ ಕವರಿಗೆ ತುಂಬಿ ನಿಟ್ಟಿಸಿರು ಚೆಲ್ಲುವಳು. ಹಾಗೆಲ್ಲ ಅವಳು ದಣಿವಿಗೆ ಆಸರೆಯಾಗಿ ಬರುವುದು ಅರ್ಧ ಲೋಟ ಕಾಫಿ. ಗಂಡನಿಗೆ ಕೊಟ್ಟು ಕಳುಹಿಸಿದ ತಿಂಡಿ ಊಟದಲ್ಲಿ ಆನಂದನ ಪಾಲು ಇದ್ದು ಅದು ಅಪರ್ಣಾಳೊಬ್ಬಳಿಗೆ ಸಾಕಾಗುವುದು. ರಾತ್ರಿ ಊಟ ಮಾಡಿದರಾಯಿತು, ವೃತ ನನ್ನೊಬ್ಬಳಿಗೆ ಖರ್ಚು ಬೇಡ ಎನಿಸುವ ಕಾಮಾಕ್ಷಿ ರಾತ್ರಿಯೂ ಹಾಗೆ ಕಾಲ ಹಾಕಿದ ದಿನಗಳೇ ಹೆಚ್ಚು. ಉಪಚರಿಸುವ ಜೀವ ಮನೆಯಲ್ಲಿ ಇನ್ನೊಂದಿಲ್ಲ. ಹೊಟ್ಟೆಯ ವಿಷಯದಲ್ಲಿ ಅವಳು ಆಡಿದ್ದೇ ಆಟ. ಆ ಲಕ್ಷ್ಯದ ಪರಮಾವಧಿ ಇಷ್ಟೆಲ್ಲ ಕೆಲಸ ಮುಗಿಸುವಲ್ಲಿ ಮನೆಯ ತುಂಬ ಗಮ್ ಎನ್ನುವ ಘಾಟು. ಪುಟ್ಟ ಮಗು ಅಪರ್ಣಾಳನ್ನು ಮನೆಗೆ ಕರೆತರಲು ಒಪ್ಪದ ಮನ ಕಾಮಾಕ್ಷಿಯದು. ಅವಳು ನೆರೆಮನೆಯಿಂದ ಮಗುವನ್ನು ಎತ್ತಿಕೊಂಡು ಬಳಿ ಇದ್ದ ಗಣೇಶನ ಗುಡಿಗೆ ಬಂದು ನೆರವೇರಿದ ತಂಪಾದ ಕಲ್ಲಿನ ಮೇಲೆ ಕುಳಿತು ವಿರಮಿಸುವಳು. ಅವಳು ಹಾಡುವ ಪ್ರತಿಮೆ ಬಲ್ಲ ಪೂಜಾರಿಗಳು, ಅಮ್ಮ 1-2 ದೇವರ ನಾಮ ಹಾಡಿ
ಎನ್ನುವರು. ಕಾಮಾಕ್ಷಿ ಆ ದೈವದ ಮುಂದೆ ತನ್ನ ದುಗುಡ ತೋಡಿಕೊಳ್ಳುವ ಮಾರ್ಗವೂ ಸಹ ಸಂಗೀತದ ಮೂಲಕವೇ. ಎಲ್ಲ ಚಿಂತೆಗಳು ಮರೆಯಾಗಿ ಅವಳ ಹೃದಯ ಶಾಂತಿಯ ಕೊಳವಾಗುವುದು. ಈ ನಾದ ಮಾಧುರ್ಯದ ಪ್ರಚಾರ ಬಾಯಿಂದ ಬಾಯಿಗೆ ಮುಟ್ಟಿ ಪುಟ್ಟ ಪುಟ್ಟ ಮಕ್ಕಳಿಗೆ ಸಂಜೆ ವೇಳೆ ಕಾಮಾಕ್ಷಿ ಸಂಗೀತ ಶಾಲೆ ತೆರೆಯುವಂತಾಯಿತು. ಹಾಗೆ ನೋಡಿದರೆ ಸಂಗೀತ ವಿದ್ಯೆ ಹೆಚ್ಚು ಕಲಿತವಳಲ್ಲ. ಒಂದರ್ಥದಲ್ಲಿ ನೋಡಿದರೆ ಅವಳಿಗೆ ನೇರ ಗುರುಗಳೇ ಇಲ್ಲ. ರೇಡಿಯೋನೇ ಅವಳ ಮಾನಸ ಗುರು. ಅದು ದ್ರೋಣಾಚಾರ್ಯರಂತೆ ಅವಳಿಗೆ ಕಲಿಸಿದೆ. ಅಲ್ಲಲ್ಲಿ ದೊರೆತ ದೇವರ ನಾಮಗಳಿಗೆ ಅವಳೇ ರಾಗದ ಕವಚ ತೋಡಿಸಿ ಮನದಣಿಯ ಹಾಡಿದ್ದಾಳೆ. ಅವಳು ಪ್ರಾಯೋಗಿಕವಾಗಿ ಅಭ್ಯಾಸಿಸಿದ್ದೇ ಜಾಸ್ತಿ. ವಿದ್ಯೆಯು ಕೈ ಹಿಡಿದು ನಡೆಸುವ ವರವೇ. ಬಾಳಿನ ತಿರುವಲ್ಲಿ ಅದರ ಪ್ರಯೋಗ ಯಾವಾಗ ಬೇಕಾದರೂ ಆಗಬಹುದು. ಅನೇಕ ಹಿರಿಯ ಸಂಗೀತ ತಜ್ಞರು, ಸಾಧಕರು, ವಿದ್ವಾಂಸರು ತೋರಿದ ಮೆಚ್ಚುಗೆ ಕಾಮಾಕ್ಷಿಯ ಆತ್ಮಸ್ಥೈರ್ಯವನ್ನು ವೃದ್ಧಿಸಿದೆ. ಅವಳು ಬಾಯಿ ತೆರೆದರೆ ಅದು ನಾಭಿಯಿಂದ ಹೊರಟು ಹೃದಯದ ಮೂಲಕ ಹಾದು ಬಂದ ಭಾವ ರಸಿಕರಿಗೆ ಆಗುವುದು ದಿಟ. ಈ ರೀತಿ ಒಲಿದ ಕಲೆ ಅಭಿವೃದ್ಧಿ ಪಡಿಸಿಕೊಳ್ಳುವ ಸಂದರ್ಭಗಳು ದೊರೆತಿದ್ದರೆ ಕಾಮಾಕ್ಷಿಗೆ ಮಹಾನ್ ಕಲಾವಿದೆಯ ಪಟ್ಟ ಖಂಡಿತ ದೊರೆಯುತ್ತಿರುವುದು. ಆದರೆ ಅವಳ ತಾಪತ್ರಯಗಳಲ್ಲಿ ಸಂಗೀತವನ್ನು ಅವಳೆಷ್ಟೇ ಮುಂದುವರೆಸಿ ಉಳಿಸಿ ಬೆಳೆಸಿಕೊಳ್ಳುವುದೇ ದೊಡ್ಡ ಸಾಧನೆ. ಸಂಗೀತ ಕಲಿಸುವಿಕೆಯಿಂದ ಫೀಸು ಪಡೆಯುವುದು ಅವಳಿಗೆ ಸಂಕೋಚವೇ. ನಾನೇನು ಇದನ್ನು ಯಾವ ಗುರುವಿಗೂ ಸಂಭಾವನೆ ನೀಡಿ ಕಲಿತ ವಿದ್ಯೆಯಲ್ಲ. ಉಚಿತವಾಗಿ ರೇಡಿಯೋ ಅವರಿವರಿಂದ ಕೇಳಿ ಕಲಿಸುವ ಸಂಗೀತಕ್ಕೆ ಹಣ ಪಡೆಯುವುದು ಎಷ್ಟು ಸರಿ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುವಳು. ಆದರೆ ಆ ವಿದ್ಯಾರ್ಥಿಗಳ ಪಾಲಕರು ಕಾಮಾಕ್ಷಿಯ ಕೈಗೆ ಹಣ ತುರುಕಿ ಹೋಗುವರು. ಕಾಮಾಕ್ಷಿ ತಯಾರಿಸುವ ಪುಡಿಗಳು, ಉಪ್ಪಿನಕಾಯಿ, ಹಪ್ಪಳ, ಸೆಂಡಿಗೆ, ಗೊಜ್ಜು ಇವೆಲ್ಲದರ ರುಚಿ, ಗುಣಮಟ್ಟ ಬಳಸಿದವರ ಬಾಯಿ ಪ್ರಚಾರದಿಂದ ಜನಪ್ರಿಯತೆ ಪಡೆದು ಅದರ ಬೇಡಿಕೆ ಪೂರೈಸುವಲ್ಲೇ ಅವಳ ಬೆಳಗಿನ 3-4 ತಾಸು ವಿನಿಯೋಗವಾಗುತ್ತದೆ. ಆ ಸಮಯದಲ್ಲಿ ಮಾತ್ರ ಅಪರ್ಣ ಅಕ್ಕಪಕ್ಕದ ಮನೆಯಲ್ಲಿ ಆಟವಾಡಿಕೊಂಡು ಮಲಗಿಬಿಡುತ್ತಾಳೆ. ಮಗುವನ್ನು ಹತ್ತಿರವಿಟ್ಕೊಂಡು ಘಾಟಿನ ಒಲೆ ಮುಂದೆ ಕೆಲಸ ಮಾಡಲು ಕಾಮಾಕ್ಷಿಯ ಮನ ಒಪ್ಪುವುದಿಲ್ಲ. ಹಾಗೆಂದು ಅಕ್ಕಪಕ್ಕದವರ ಅನುಕಂಪದ ನೋಟ, ಕರುಣೆಯ ನುಡಿ ಸ್ವೀಕರಿಸಲು ಕಾಮಾಕ್ಷಿ ಸಿದ್ಧಳಿಲ್ಲ. ಅವರೊಡನೆ ಸ್ನೇಹಮಯವಾಗಿಯೂ ವ್ಯವಹರಿಸಿ ಅವರ ಅನೇಕ ಬೇಕು ಬೇಡಗಳಿಗೆ ಸ್ಪಂದಿಸುವಳು. ಕಾಮಾಕ್ಷಿ ಎಲ್ಲರಿಗೂ ಬೇಕಾದವಳೆ. ಆ ಮಕ್ಕಳು ತನ್ನ ಮನೆಯಲ್ಲಿ ಬಂದು ಆಟವಾಡುವುದು, ಉಳಿದು ಹೋಗುವುದು ಅವಳಿಗೆ ಸಂತೋಷವೇ. ಅವರಿವರಿಗೆ ಬೇಡಿಕೆಯ ಮೇಲೆ ತಯಾರಿಸುವ ತಿಂಡಿಗಳಲ್ಲಿ ಅವುಗಳಿಗೂ ನೀಡುತ್ತಾಳೆ. ಕಾಮಾಕ್ಷಿ ಆಂಟಿಯ ಮನೆಯಲ್ಲಿ ಆಡುವುದೆಂದರೆ ಅವಕಾಶಕ್ಕಾಗಿ ಅವು ಕುಣಿಯುತ್ತಾ ಕಾಯುತ್ತಿರುತ್ತವೆ. ಕಾಮಾಕ್ಷಿಗೆ ಎಲ್ಲ ಸಂಕಟಗಳಲ್ಲಿ ಊರುಗೋಲಾಗಿ ಬಂದವಳೆ ತುಳಸಿ. ಅವಳು ರಘುವಿನ ಸಂಬಂಧಿ. ವೈದ್ಯಳಾದ ಅವಳು ಹೆಚ್ಚಿನ ವ್ಯಾಸಂಗಕ್ಕಾಗಿ ಸಿಂಗಪುರ್ಗೆ ತೆರಳಿರುವುದು ಕಾಮಾಕ್ಷಿಗೆ ಕೈ ಮುರಿದ ಹಾಗಿದೆ. ಫೋನ್ ಸಂಪರ್ಕ ನಿರಂತರವಾಗಿದ್ದರೂ ಅವಳೆದ್ದು ಎರೆಯುವ ಸ್ನೇಹದ ತಂಪು ಕಂಪೇ ಬೇರೆ. ತುಳಸಿ ಕಾಮಾಕ್ಷಿಯ ಬಾಳಿಗೆ ವಾತ್ಸಲ್ಯದ ಕಾರಂಜಿ. ತುಳಸಿ ಮತ್ತು ಕಾಮಾಕ್ಷಿಯರಲ್ಲಿ ಆಪ್ತೆ ಬೆಸೆಯಲು ರಘುವಿನ ಸಾವು ನೆಪವಾಗಿ ಬಂತು. ಆಗ ತುಳಸಿ PUC ದ್ವಿತೀಯ ವರ್ಷದಲ್ಲಿ ಓದುತ್ತಿದ್ದಳು. ಪ್ರತಿಭೆ, ಪರಿಶ್ರಮ ಎರಡನ್ನೂ ತನ್ನ ವಿದ್ಯಾಭ್ಯಾಸಕ್ಕೆ ಧಾರೆ ಎರೆಯುತ್ತಿದ್ದ ಅವಳನ್ನು ಕಂಡರೆ ರಘುವಿಗೆ ಒಂದು ಬಗೆಯ ವಿಶೇಷ ಅಭಿಮಾನ. ಅವಳ ಬಗ್ಗೆ ಹಲವು ಕನಸು. ಕಾಮಾಕ್ಷಿಯಲ್ಲೂ ಅವಳು ದೊಡ್ಡ ವ್ಯಕ್ತಿಯಾಗ್ತಾಳೆ, ಎಲ್ಲರಿಗೂ ಬೇಕಾದವಳಾಗ್ತಾಳೆ ಎಂದು ಹೇಳಿದ್ದ. ತುಳಸಿಯಲ್ಲಿ ವೈದ್ಯಳಾಗುವ ಸ್ವಪ್ನ ಬಿತ್ತಿದ್ದ ತುಳಸಿಯು ರಘುವಿನ ಮಾತಿಗೆ ಮುನ್ನಡೆಯಿತ್ತು. ತನ್ನ ಸಂಪೂರ್ಣ ಗಮನವನ್ನು ಓದುವತ್ತ ಹರಿಸಿದಳು. ರಘುವಿನ ಅಕಾಲ ಮೃತ್ಯುವಿನ ಸುದ್ದಿಯನ್ನು ತುಳಸಿಗೆ ಜೀರ್ಣಿಸಿಕೊಳ್ಳಲು ಬಹಳ ಸಮಯವೇ ಬೇಕಾಯಿತು. ಕಾಮಾಕ್ಷಿ ತನ್ನ ನೋವನ್ನು
ಬದಿಗಿಟ್ಟು ತುಳಸಿಯಲ್ಲಿ ಧೈರ್ಯ ತುಂಬುವ ಪ್ರಯತ್ನ ನಡೆಸಿದಳು. ತುಳಸಿ, ನಿನಗೆ ಒಳ್ಳೆ ಅಂಕ ತೆಗೆದರಷ್ಟೇ ಡಾಕ್ಟರ್ ಆಗೋಕ್ಕೆ ಸಾಧ್ಯ. ರಘು ಅಂಕಲ್ ನಿನ್ನ ಬಗ್ಗೆ ಎಷ್ಟು ಆಸೆ ಇಟ್ಟುಕೊಂಡಿದ್ರು. ಅವರೆಲ್ಲಿದ್ದರೂ ನೀನು ವೈದ್ಯಳಾಗಿದ್ದು ನೋಡಿ ಸಂತೋಷ ಪಡುತ್ತಾರೆ. ನಿನ್ನ ಮನಸ್ಸು ಪೂರ್ತಿ ಓದಿನ ಕಡೆ ಇರಲಿ. ಕಡೆಗೂ ತುಳಸಿ ಬೆಂಗಳೂರು ವೈದ್ಯ ಮಹಾವಿದ್ಯಾಲಯಕ್ಕೆ ವಿದ್ಯಾರ್ಥಿನಿಯಾಗಿ ದಾಖಲಾದಾಗ ಕಾಮಾಕ್ಷಿ ಕಣ್ಣೀರು ತುಂಬಿ, ತುಳಸಿ, ನಿನ್ನ ಶ್ರದ್ಧಾಂಜಲಿ ಅವರಿಗೆ ಮುಟ್ಟಿದೆ, ಒಳ್ಳೆಯದಾಗಲಿ ಎಂದು ಹರಸಿದಳು. ತುಳಸಿ ಕಾಮಾಕ್ಷಿಯನ್ನು ರಘು ಕೆಲಸ ಮಾಡುತ್ತಿದ್ದ ಸರ್ಕಾರಿ ಕಚೇರಿಗೆ ಕರೆದೊಯ್ದಳು. ನಿರ್ದೇಶಕರನ್ನು ಭೇಟಿ ಮಾಡಿಸಿ ರಘುವಿನ ಕೆಲಸ ಕಾಮಾಕ್ಷಿಗೆ ನೀಡಿ ರಘುವಿನ ಕುಟುಂಬ ಕಾಪಾಡಬೇಕೆಂದು ಪ್ರಾರ್ಥಿಸಿದಳು. ಆದರೆ ಅವರು ಸರ್ಕಾರಿ ನಿಯಮ ಉಚ್ಚರಿಸಿದರು. ನೋಡಮ್ಮ, ರಘು ಸಾಯುವಾಗ ಅಮಾನತ್ ಆದೇಶದಲ್ಲಿದ್ದರು. ಆ ಕೆಲಸ ಕಾಮಾಕ್ಷಿಯವರಿಗೆ ಕೊಡೋ ಅವಕಾಶವಿತ್ತು. ಆದರೆ ಆತ ಡಿಸ್ಮಿಸ್ ಆಗಿ ಹೋದ ಕಾರಣ ನಾವೇನು ಮಾಡೋಕ್ಕೆ ಆಗೋಲ್ಲ. ಒಂದು ಕ್ಷಮಾಪಣೆ ಪತ್ರ ಬರೆದು ಕೊಟ್ಟಿದ್ರೆ ಸಾಕಾಗಿತ್ತು. ಕೆಲಸ ಉಳಿಯುತ್ತಿತ್ತು. ಸರ್ಕಾರದ ನಿಯಮ ಯಾವ ಕಾರಣಕ್ಕೂ ಸಡಿಲಿಸೋ ಅಧಿಕಾರ ನಮಗಿಲ್ಲ. ಇದು ಕೇಂದ್ರ ಸರ್ಕಾರಿ ಕಚೇರಿ. ಸೋತ ಮುಖ ಹೊತ್ತು ತುಳಸಿ ಕಾಮಾಕ್ಷಿ ಹಿಂದಿರುಗಿರಿದ್ದರು. ಮತ್ತೊಂದು ಬೆಳಗ್ಗೆ ಅಂದಿನ ಮುಖ್ಯಮಂತ್ರಿಗಳ ಧರ್ಮದರ್ಶನದಲ್ಲಿ ಕಾಮಾಕ್ಷಿ ತುಳಸಿ ಅಹವಾಲನ್ನು ಸಲ್ಲಿಸಿಯಾಗಿತ್ತು. ಅಲ್ಲಿಂದ ಯಾವ ಪ್ರಯೋಜನವೂ ಕಾಣಲಿಲ್ಲ. ಚೂರೋ ಪಾರೋ ಉಳಿದಿದ್ದ ಹಣ, ಒಡವೆ, ಬೆಳ್ಳಿ ಪಾತ್ರೆ ಕ್ರಮೇಣ ಕರಗಲಾರಂಭಿಸಿ ಕಾಮಾಕ್ಷಿ ಬಾಡಿಗೆ ಕಟ್ಟಲಾರದ ಪರಿಸ್ಥಿತಿ ತಲುಪಿಯಾಯಿತು. ಕಾಮಾಕ್ಷಿಯ ತವರಲ್ಲೂ ಅಂತಹ ಆಶಾದಾಯಕ ಸ್ಥಿತಿ ಇಲ್ಲ. ಸದಾ ಕೆಮ್ಮುತ್ತಾ ಕೊರಗುವ ಅತ್ತೆಯೇ ಸೊಸೆಗೆ ಭಾರವಾಗಿ ತಾತ್ಸಾರ ಅನುಭವಿಸುವಾಗ ಗಂಡನನ್ನು ಕಳೆದುಕೊಂಡು ತನ್ನೆರಡು ಮಕ್ಕಳೊಡನೆ ಮಗಳಾದ ಕಾಮಾಕ್ಷಿ ಅಲ್ಲಿ ಹೋಗಿ ಹೊರೆಯಾದರೆ ಕಾಮಾಕ್ಷಿಯ ವಿವೇಕ ಅವಳನ್ನು ತಡೆಯಿತು. ಇನ್ನು ತುಳಸಿಯ ಪೋಷಕರೇ ಸಾಲ ಸೋಲ ಮಾಡಿ ಮಗಳನ್ನು ವೈದ್ಯಳಾಗಿಸುವ ಸಂಕಲ್ಪದಲ್ಲಿರುವಾಗ ಅವರಿಂದಲೂ ಏನು ನಿರೀಕ್ಷಿಸಲಾಗಿತ್ತು? ಗಂಡನ ಸಂಬಂಧಿಕರಿಂದ ಯಾವ ಬಗೆಯ ಸಹಕಾರವೂ ಲಭಿಸುವ ಲಕ್ಷಣ ಕಾಣಲಿಲ್ಲ. ಮಕ್ಕಳ ಶಾಲೆಯ ಫೀಸಿನ ಹಣ ತಿಂಗಳು ಬಾಕಿ ಉಳಿದು ನೀಲಕಂಠನ ಗಂಟಲು ವಿಷದಂತೆ ಏರಲಾರಂಭಿಸಿತು. ಕಾಮಾಕ್ಷಿಯ ಸಂಗೀತ ವಿದ್ಯೆಯಾಗಲಿ ಪಾಕ ಕಲೆಯಾಗಲಿ ಪೂರ್ಣ ಪ್ರಮಾಣದಲ್ಲಿ ಕೈ ಹಿಡಿಯುವುದು ವಾಸ್ತವಕ್ಕೆ ದೂರದ ಮಾತೆನಿಸಿತು. ಕಡೆಗೆ ತುಳಸಿಯೇ ಆನಂದನಿಗೆ ಉಚಿತ ವಸತಿ ಶಾಲೆಯ ವ್ಯವಸ್ಥೆಯನ್ನು ಮಂಗಳೂರು ಸಮೀಪ ಕಲ್ಪಿಸಿಕೊಟ್ಟಳು. ಅವನು ಆ ಶಾಲೆಗೆ ದಾಖಲಾದ. ಶಾಲೆಯಿಂದ ಅವನು ವರ್ಗಾವಣೆ ಪತ್ರ ಹೊಸ ಶಾಲೆಗೆ ತಲುಪಿಸಲು ಕಾಮಾಕ್ಷಿ ಆ ಹೆಡ್ ಮಾಸ್ಟರರ ಕಾಲು ಹಿಡಿಯಬೇಕಾಯಿತು. ಫೀಸು ಹಣ ಉಳಿದಿದ್ದ ಒಂದು ಕಾರಣವಾದರೆ ಆನಂದ್ ಬಹುಮುಖ ಪ್ರತಿಮೆಯ ಬಾಲಕ ಎಂಬುದು ಮತ್ತೊಂದು ವಿಷಯ. ಅಂತೂ ಆನಂದನಿಗೊಂದು ದಾರಿಯಾಯಿತು. ಅಪ್ಪ ಸತ್ತ ನೋವಲ್ಲಿ ಒಲ್ಲದ ಮನದಿಂದ ಪರಿಚಿತರೊಬ್ಬರೊಡನೆ ಆನಂದ್ ಮಂಗಳೂರು ಬಸ್ ಹತ್ತಿದ. ಕಾಮಾಕ್ಷಿಗೂ ಹೃದಯ ಎಷ್ಟೇ ಗಟ್ಟಿ ಮಾಡಿಕೊಂಡರೂ ಅವನನ್ನು ಕಳಿಸುವಾಗ ದುಃಖದ ಕಟ್ಟೆ ಹೊಡೆಯಿತು. ಆನಂದನ ಪ್ರೀತಿಯ ತಂಗಿ ಅಪರ್ಣ ಪುಟ್ಟ ಅಪ್ಪಿ ಅಣ್ಣನನ್ನು ಬಿಟ್ಟುಕೊಡಲು ಸುತಾರಾಮ್ ತಯಾರಿರಲಿಲ್ಲ. ಸಾಕಷ್ಟು ಹಠ ಮಾಡಿದಳು. ಕಾಮಾಕ್ಷಿಗಂತೂ ಗಂಡನ ಸಾವಿನ ನೋವನ್ನು ಅನುಭವಿಸಲು ಕ್ಷಣದ ಬಿಡುವಿಲ್ಲ. ಎತ್ತಿತ್ತ ಗಮನ ಹರಿಸಿ ತನ್ನನ್ನು ಎತ್ತಿಕೊಂಡರೂ ಸಾಲದು. ಈಗ ಅವಳೇ ಅಪ್ಪ ಅಮ್ಮ ಎರಡೂ ಪಾತ್ರ ಏಕಕಾಲಕ್ಕೆ ನಿರ್ವಹಿಸಬೇಕು. ಇತರರ ಮನೆಗೆ ಹೋಗಲು ಅವಳ ಮನ ಒಪ್ಪದು. ಬಹಳ ಕಷ್ಟದಲ್ಲೇ ರಘುವಿನ ದಿನಕರ್ಮಗಳು ಮುಗಿದವು. ಅವನು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದ ಉಪನಯನವಾದ ಒಬ್ಬ ಹುಡುಗನೇ ಕರ್ಮ ಅಧಿಕಾರಿಯಾಗಿ ಎಲ್ಲವನ್ನೂ ಶ್ರದ್ಧೆಯಿಂದ ನಿರ್ವಹಿಸಿದ. ತುಳಸಿಯ ತಾಯಿ ಶಾರದಾ
ತಮ್ಮ ಪರಿಚಯದ ವೈದ್ಯರೊಬ್ಬರ ಮನೆಯಲ್ಲಿ ಕಾಮಾಕ್ಷಿಗೆ ಅಡಿಗೆ ಕೆಲಸ ಕೊಡಿಸಿ ಅಲ್ಲಿಯ ಔಟ್ಹೌಸ್ನಲ್ಲಿ ಅಪರ್ಣಾಳೊಡನೆ ಉಳಿಯಲು ಅನುವು ಮಾಡಿಕೊಟ್ರು. ಒಂದು ಸಮಸ್ಯೆ ಏನೆಂದರೆ ಅಪರ್ಣಾಳ ಶಿಶು ವಿಹಾರ ಅಲ್ಲಿಂದ ಬಹಳ ದೂರ. ಬಳಿ ಇದ್ದ ಅಂಗನವಾಡಿಗೆ ಅಪರ್ಣಾಳನ್ನು ದಾಖಲಾಯಿಸಲಾಯಿತು. ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ವೈದ್ಯರೇ. ಅವರಿಗೆ 2 ವರ್ಷದ ಮಗು. ನಂಬಿಕಸ್ಥರು ಸಿಕ್ಕರೆ ಮನೆ ಮಗುವಿನ ಸಂಪೂರ್ಣ ಜವಾಬ್ದಾರಿ ವಹಿಸಿ ವೃತ್ತಿಯಲ್ಲಿ ನಿರತೆಯಾಗಬೇಕೆಂದಿದ್ದು. ಆ ಮನೆಯೊಡತಿಗೆ ಕಾಮಾಕ್ಷಿ ದೊರೆತಿದ್ದು ಅನುಕೂಲವೇ ಆಯಿತು. ಮಗು ಆದಿ ಹೊಂದಿಕೊಳ್ಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಅಪ್ಪಿ ಅಕ್ಕ ಅಚ್ಚುಮೆಚ್ಚಿದವಳೊಡನೆ ಅವನು ಕಣ್ಣಾಮುಚ್ಚಾಲೆ ಆಡೇ ಆಡಿದ್ದು. ಆರಂಭದಲ್ಲಿ ಕಾಮಾಕ್ಷಿಗೆ ಆ ಮನೆಯಲ್ಲಿ ದೊರೆತ ಸ್ವಾತಂತ್ರ್ಯದಲ್ಲಿ ತನ್ನ ಕರ್ತವ್ಯ ಲೋಪವಾಗಿ ಬಿಟ್ರೆ ಎಂಬ ಭಯವೇ ಕಾಡುವುದು. ತನ್ನ ಕೈ ಅಡಿಗೆ ರುಚಿಸುತ್ತೆ ಎಂಬ ಆತಂಕ ಅವಳನ್ನು ಹಾಗೆಲ್ಲ ಅನಿಸಿತ್ತು. ನಿಜ, ಮಗು ಎಂಬ ವಾತ್ಸಲ್ಯ ನಿಧಿಯ ಯೋಗಕ್ಷೇಮದ ಹೊಣೆ ಹೊತ್ತ ಕಾಮಾಕ್ಷಿ ಎಲ್ಲವನ್ನೂ ನಗುನಗುತ್ತಾ ನಿಭಾಯಿಸುವ ಸರಣಿ ಮೂಲಭೂತವಾಗಿ ಅವಳ ಸ್ವಭಾವದಲ್ಲಿತ್ತು. ಒದಗಿ ಬಂತು. ದಿನ ಕಳೆದಂತೆ ಕಾಮಾಕ್ಷಿ ತನ್ನ ಸದ್ಯದ ಸ್ಥಿತಿಗೆ ಹೋಗಿ ಹೋದಳು. ಆ ಕುಟುಂಬ ತನ್ನದು ಎನ್ನುವಷ್ಟು ಅಭಿಮಾನ ತಳೆಯತೊಡಗಿತ್ತು. ಆನಂದನು ರಜೆಯಲ್ಲಿ ಬಂದು ತಾಯಿಯೊಡನೆ ಇದ್ದು ಹೋಗಲು ಅವರು ತೊಂದರೆ ಮಾಡಲಿಲ್ಲ. ಕಾಮಾಕ್ಷಿಯ ಅಗತ್ಯಗಳ ಪೂರೈಕೆಯಾಗಿ ಅವಳು ಹೆಸರಲ್ಲಿ ಆರಂಭಿಸಿದ ಬ್ಯಾಂಕ್ ಖಾತೆಯಲ್ಲಿ ತಿಂಗಳು ಹಣ ಜಮಾ ಆಗುವುದು. ಕಾಮಾಕ್ಷಿ ಇಂತಹ ವಿಷಯದಲ್ಲಿ ನಿರ್ಲಿಪ್ತೆ. ಅವಳು ಹಿಂದೆ ದಣಿವಲ್ಲಿ, ಆನಂದದಲ್ಲಿ, ಕೃತಜ್ಞತೆಯಲ್ಲಿ, ತೃಪ್ತಿಯ ವೇಗವಾಗಿ ಹಾಡಿದ ದೇವರ ನಾಮಗಳು ಈಗಲೂ ಅವಳ ಕಂಠಸಿರಿಯಿಂದ ಹೊಮ್ಮಿ ಕೈ ಹಿಡಿದು ಮುನ್ನಡೆಸುವಲ್ಲಿ ಸಹಾಯಕವಾಯಿತು. ತನ್ಮಯತೆ ಅವಳು ಪಡೆದುಕೊಂಡು ಬಂದ ದೈವದತ್ತವರ. ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಸಮರ್ಪಣಾ ಭಾವ ತುಂಬುವುದು ಕಾಮಾಕ್ಷಿಯ ಸಹಜ ಗುಣ. ಅಪ್ಪಿ ಅಮ್ಮನ ಸ್ವಭಾವ ನೋಡುತ್ತಲೇ ಹೀರಿಕೊಳ್ಳುವವಳು. ಹಾಗೆಯೇ ಆದಿಗೂ ಆ ಭಾಗ್ಯ ಲಭಿಸಿತು. ಅವನಲ್ಲೂ ಸಾಕು ತಾಯಿ ಉತ್ತಮ ಸಂಸ್ಕಾರಗಳನ್ನು ರೂಪಿಸುವಳು. ವೈದ್ಯ ದಂಪತಿಗಳ ಸಂಸಾರದಲ್ಲಿ ನೆಮ್ಮದಿಯ ಭಾವ, ಅವರ ಸೇವೆ, ದುಡಿಮೆ. Please subscribe the channel, like and share. Thank you.